ಒಂದು ಬ್ರೇಕಿಂಗ್ ನ್ಯೂಸ್. ಮಾಲಿಂಪುರದಲ್ಲಿ ಇಬ್ಬರು ಸಹೋದರರ ಬರ್ಬರ ಕೊಲೆಯಾಗಿದೆ. ಮೃತಪಟ್ಟವರು ಆದರ್ಶ್ ಮತ್ತು ಆಕಾಶ್ ಅಂತ ಪೊಲೀಸರು ತಿಳಿಸಿದ್ದಾರೆ. ಯಾವ ಕ್ಲಿಪ್ಗಳು ಸಿಗದೆ ಕಂಗಾಲಾಗಿರುವ ಎಸ್ಪಿ ಅವಿನಾಶ್ನವರು ಸಸ್ಪೆಂಡ್ ಆಗಿರುವ ಡಿಪಾರ್ಟ್ಮೆಂಟ್ನ ಚಾಣಕ್ಯ ಎನಿಸಿಕೊಂಡಿರುವ ವೀರಭದ್ರ ಅವರನ್ನು ಕರೆಸಲು ಸಜ್ಜಾಗಿದ್ದಾರೆ. ವೀರಭದ್ರರನ್ನು ಡಿಪಾರ್ಟ್ಮೆಂಟ್ ಸಸ್ಪೆಂಡ್ ಮಾಡಿದರೂ ಸಹ ಇವರ ಸೇವೆಯನ್ನು ಡಿಪಾರ್ಟ್ಮೆಂಟ್ ಬಯಸ್ತಾ ಇದೆ. ಹೇಳಿ ಸರ್. ಜಯನಗರಲ್ಲಿ ಮರ್ಡರ್ ಆಗಿದೆ, ಅರ್ಜೆಂಟಾಗಿ ಸ್ಪಾಟಿಗೆ ಬಾ. ಡಿಪಾರ್ಟ್ಮೆಂಟ್ ನನ್ನನ್ನು ಸಸ್ಪೆಂಡ್ ಮಾಡಿದೆ ಸರ್. ಸಸ್ಪೆಂಡ್ ಮಾಡಿರೋದು ನಿನ್ನ ವೃತ್ತಿಗೆ, ನಿನ್ನ ಬುದ್ಧಿಗಲ್ಲ. ನಿನ್ನ ಬುದ್ಧಿಗೆ ಯಾರು ಸರಿಸಾಟಿನೇ ಇಲ್ಲ. ಕೇಸ್ ಯಾಕೂ ಮುಗಿಯೋ ಕಾಣ್ತಿಲ್ಲ. ನೀನ್ ಬಂದ್ರೇನೆ ಇದಕ್ಕೊಂದು ಕೊನೆ ಸಿಗುತ್ತೆ. ಓಕೆ ಸರ್. ನಮಸ್ತೆ ಸರ್. ನಮಸ್ತೆ. ನಿನಗೆ 20 ನಿಮಿಷ ಟೈಮ್ ಕೊಡ್ತೀನಿ, ಹೋಗಿ ನೋಡು. ನಾವು ಬೆಳಗ್ಗೆಯಿಂದ ಮಾಡೋಕ್ಕಾಗ್ದಿರೋದನ್ನ ಇವ್ನು 20 ನಿಮಿಷದಲ್ಲಿ ಮಾಡ್ಬಿಡ್ತಾನ. ನಮಸ್ತೆ ಸರ್. ಏನಾದರೂ ಕ್ಲೂ ಸಿಕ್ತಾ? ಒಂದು ಬಲ್ಬ್ ಸಿಕ್ಕಿದೆ ಸರ್, ಅದ್ರ ಮ್ಯಾಗ ಫಿಂಗರ್ ಪ್ರಿಂಟ್ ಇದೆ, ಅಲ್ಲಿ ಇಟ್ಟಿದೆ ಸರ್. ಒಂದು ಬಲ್ಬ್ ಸಿಕ್ಕಿದೆ ಸರ್, ಅದ್ರ ಮ್ಯಾಗ ಫಿಂಗರ್ ಪ್ರಿಂಟ್ ಇದೆ, ಅಲ್ಲಿ ಇಟ್ಟಿದೆ ಸರ್. ಒಳಗೆ ಬಂದಿರೋ ಉದ್ದೇಶ ಕಳ್ತನ ಮಾಡೋದಾಗಿತ್ತು. ಅವನು ಖಂಡಿತ ಬೇರೆಯವ್ರನ್ನವನು ಅಲ್ಲ, ಇವರಿಗೆ ಪರಿಚಯ ಇರೋನೆ. ಅದಕ್ಕೆ ಇಲ್ಲಿ ಯಾವ ಬಾಗಿಲು ಒಡೆದಿಲ್ಲ. ಅವರಿಗೆ ಪೆಟ್ಟು ಬಿದ್ದಿದ್ದು ನೋಡಿದರೆ ಅವನು ಗಟ್ಟಿಯಾಗಿರೋನೆ. ಬಾಗ್ಲು ಹೊಡೆದಿಲ್ಲ ಅಂದ ಮಾತ್ರಕ್ಕೆ ಪರಿಚಯಿಸ್ತಾನೆ ಅಂತ ಹೇಗೆ ಹೇಳ್ತಾರ? ಬೇರೆ ಯಾರಾದ್ರೂ ಬೆಲ್ ಮಾಡಿ ಒಳಗಡೆ ಬಂದಿರ್ಬೋದಲ್ವಾ? ಹಾಗಿದ್ರೆ ಬಾಡಿ ಬಾಗ್ಲಲ್ಲೇ ಬಿದ್ದಿರ್ತಿತ್ತು. ಪರಿಚಯ ಇಲ್ದಿರೋರನ್ನ ಯಾರು ಕೂರಿಸಿ ನ್ಯೂಸ್ ಪೇಪರ್ ಓದಿಸಲ್ಲ. ಅದೇನಂದ್ರೆ, ಬಾಡಿನ ಪೋಸ್ಟ್ ಮಾಡಮ್ ಕಳ್ಸು. ಸುತ್ತಮುತ್ತ ಇರೋರನ್ನ ಕರೆಸಿ. ನಿಮ್ಮಲ್ಲಿ ಈ ಕೊಲೆನ ಯಾರು ಮೊದಲು ನೋಡಿದ್ದು? ನಾನೇ ಸರ್ ನೋಡಿದ್ದು. ಎಷ್ಟು ಗಂಟೆಗೆ ನೋಡಿದೆ?
ಸುಮಾರು 4-4:15 ಗಂಟೆಗೆ ನೋಡಿದೆ ಸರ್. ನೋಡಿದ ತಕ್ಷಣನೇ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿದೆ. ರಾತ್ರಿ 8ರಿಂದ 10 ಒಳಗಾಗಿ ಯಾರಾದರೂ ಬಾಗಿಲು ಬಡ್ದಿದ್ದ ಶಬ್ದ ಕೇಳಿಸಿತ್ತಾ? ನನಗೆ ಗೊತ್ತಿಲ್ಲ ಸರ್, ನಾನು ನಿನ್ನೆ ರಾತ್ರಿ ಫಿಲ್ಮ್ಗೆ ಹೋಗಿದ್ದೆ. ನಿನ್ನ ರಾತ್ರಿ ನೀವೆಲ್ಲಿದ್ರಿ? ನಾನು ಮೈಸೂರಿಗೆ ಹೋಗಿದ್ದೆ ನಿನ್ನೆ ರಾತ್ರಿ. ನೀನೆಲ್ಲಿದ್ದೆ? ನಾನು ಜಿಮ್ಗೆ ಹೋಗಿದ್ದೆ ಸರ್. ಇದರೊಳಗೆ ನಿಮ್ಮ ನಂಬರ್ಸು ನಿಮ್ಮ ಡೀಟೇಲ್ಸು ಬರೆದು ಕೊಡಿ. ತಗೊಳ್ಳಿ ಸರ್. ಬಾರೋ ಇಲ್ಲಿ. ಇದರಲ್ಲಿ ನಿನ್ನ ಹೆಸರು ಅಡ್ರೆಸ್ಸು ಬರೆದು ಕೊಡು. ತಗೊಳ್ಳಿ ಸರ್. ಬರ್ರಿ ಇಲ್ಲಿ. ಇದರಲ್ಲಿರೋ ನಂಬರ್ದು ಡೀಟೇಲ್ಸ್ ಟ್ರೇಸ್ ಮಾಡಿ ನಂಗೆ ಕಳಿಸಿ. ನನಗೊಂದು ಗ್ಲಾಸ್ ಬೇಕಲ್ಲ? ಓಕೆ ಸರ್, ತರ್ತೀನಿ. ಮತ್ತೆ ಪೆಪ್ಸಿ ತೊಗೊಂಬರ್ತೀನಿ ಸರ್. ಇವನೇ ನೋಡಿ ಕೊಲೆಗಾರ. ನಾನಲ್ಲ ಸರ್. ವೀರಭದ್ರ ಯಾರ ಮೇಲೂ ಬಟ್ ಮಾಡಿ ತೋರಿಸಲ್ಲ. ಒಂದ್ ವೇಳೆ ಅವನು ಬಟ್ ಮಾಡಿ ತೋರಿಸಿದ್ರೆ ಅದು ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಕ್ಯೂರಿಯಾಸಿಟಿಗೆ ಅಂತ ಕೇಳ್ತಾ ಇದ್ದೀನಿ. ಅವನೇ ಕೊಲೆಗಾರ ಅಂತ ಹೇಗೆ ಕಂಡಿಡ್ದೆ? ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಬಲ್ಬ್ ಮೇಲಿರೋ ಫಿಂಗರ್ ಪ್ರಿಂಟು ಹಾಗೆ ಅವ್ನು ನಂಗೆ ತಂದು ಕೊಟ್ಟ ಗ್ಲಾಸ್ ಮೇಲಿರೋ ಫಿಂಗರ್ ಪ್ರಿಂಟು ಎರಡೂ ಅವಂದೇ. ನಾನು ಅವನ ಪ್ರಶ್ನೆ ಕೇಳುವಾಗ ಅವ್ನು ಕೈ ಕಟ್ಕೊಂಡು ನಿಂತಿದ್ದ. ಅಲ್ಲಿ ಅವನೇ ಕ್ರಿಮಿನಲ್ ಅಂತ ನಂಗೆ ಡೌಟ್ ಬಂತು. ಅವನು ಬಲ್ಬ್ನ ಒಡಿದೇನೆ ಅಲ್ಲೇ ಬಿಚ್ಚಿಟ್ಟಿದ್ದಾನೆ. ಅದು ಒಬ್ಬ ಪ್ರೊಫೆಷನಲ್ ಮಾಡೋ ಕೆಲಸ ಅಲ್ಲ. ಅದಕ್ಕೆ ಅವನು ಇಲ್ಲೇ ಸುತ್ತಮುತ್ತ ಇರೋನು ಅಂತ ಡೌಟ್ ಬಂತು. ಅವನು ರಾತ್ರಿ ಯಾವುದೇ ಸಿನಿಮಾಗೆ ಹೋಗಿರಲಿಲ್ಲ. ಈ ಕೊಲೆ ನಡೆದ ಟೈಮ್ನಲ್ಲಿ ಅವನು ಇದೇ ಜಾಗದಲ್ಲಿದ್ದಂತ ಅವನ ಮೊಬೈಲ್ ಟ್ರೇಸ್ ಮೂಲಕ ಕನ್ಫರ್ಮ್ ಆಯಿತು. ಕೊಲೆ ಮಾಡಿರೋ ಮಚ್ಚನ್ನ ಸುತ್ತಿಡೋಕೆ ಕ್ಯಾಲೆಂಡರ್ನಲ್ಲಿರೋ ಪೇಪರ್ನ ಯೂಸ್ ಮಾಡಿದ್ದಾನೆ. ಅದನ್ನು ನಾನು ಅಲ್ಲಿ ನೋಡಿದೆ. ಬಾಗಿಲನ್ನ ಮಚ್ಚಿನಿಂದ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ, ಅದು ಮಧ್ಯದಿಂದ. ನಾರ್ಮಲಿ ಪ್ರೊಫೆಷನಲ್ಸ್ ಆದರೆ ಒಂದು ಕೊನೆಯಿಂದ ಟ್ರೈ ಮಾಡ್ತಾರೆ. ಮುಂದಿನ ಬಾಗಿಲನ್ನ ಒಡೆದಿಲ್ಲ ಅಂದಮೇಲೆ ಯಾರೋ ಒಳಗಿಂದ ಬಾಗಿಲು ತೆಗೆದಿದ್ದಾರೆ. ಅವನು ಪರಿಚಯ ಇರೋದ್ರಿಂದಾನೇ ಅವನನ್ನು ಒಳಗೆ ಕರ್ಕೊಂಡಿದ್ದಾರೆ. ಏನಾದರೂ ತಗೋತೀಯಾ? ಏನು ಬೇಡ. ಬೇರೆ ಆದರೂ ತರ್ತೀನಿ ತಡಿ.
ವೀರಭದ್ರ, ಇವತ್ತು ಎಲ್ಲಾದ್ರೂ ಹೊರಗಡೆ ಹೋಗೋಣ. ಫ್ರೆಂಡ್ಸ್ ಎಲ್ಲ ಸೇರಿ ಬಹಳ ದಿನ ಆಯ್ತು. ಆಯ್ತು, ಮನೆ ಹತ್ರ ಬಾ. ಲೇಲೆ ವೀರಭದ್ರ, ಯಾವಾಗ ನೋಡಿದ್ರು ಕುಡಿತಾ ಇರ್ತೀಯ. ಹಗಲು ರಾತ್ರಿ ಅನ್ನೋದೇ ಕುಡಿತಾ ಇರ್ತೀಯ. ಯಾಕೋ ಲಿಮಿಟ್ ಮೀರ್ತದೆ ಅನ್ಸುತ್ತೆ. ಫ್ರೆಂಡ್ಸ್ ಎಲ್ಲ ಸೇರಿದ ಮೇಲೆ ಕುಡಿಯೋದು ಒಂದು ಖುಷಿಗೆ, ಆದ್ರೆ ಕುಡಿಯೋದು ಎಲ್ಲ ಆಗ್ಬಾರ್ದು ಕಣೋ. ಚಿಕ್ಕ ಮಕ್ಕಳನ್ನ ಸಮಾಧಾನ ಮಾಡೋಕೆ ಲಾಲಿ ಹಾಡಬೇಕು, ದೊಡ್ಡವ್ರನ್ನ ಸಮಾಧಾನ ಮಾಡೋಕೆ ಸಾಂತ್ವನ ಹೇಳಬೇಕು. ಆದ್ರೆ ನನ್ನಂತವನ್ನ ಸಮಾಧಾನ ಮಾಡೋಕೆ ಕುಡಿಲೇಬೇಕು. ಇಲ್ಲ ಅಂದ್ರೆ ಅವ್ರ ನೆನಪುಗಳು ನನ್ನ ಕಾಡುತ್ತವೆ. ಆ ಅಂಜಲಿ ನೆನಪಲ್ಲಿ ಇನ್ನೂ ಇದೆಯಾ? ಹುಡುಗಿ ಕೈ ಕೊಟ್ರೆ ಈ ಲೆವೆಲ್ಗೆ ಏನೂ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಅವಳು ಕೊನೆವರೆಗೂ ನನ್ನ ಜೊತೆನೇ ಇರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ತರ ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಇರ್ಲಿ ಬಿಡು. ಆಕೆ ನನ್ನೆಲ್ಲವನ್ನ ಎಕ್ಸೆಪ್ಟ್ ಮಾಡಿದಾಗ ನನ್ನ ಮನಸ್ಸು ಗಾಳಿಪಟ ತರ ಹಾರಾಡ್ತಾ ಇತ್ತು. ಆದ್ರೆ ಈಗ ಅವಳಿಲ್ಲ ಅಂತ ನೆನೆಸ್ಕೊಳಕ್ಕೂ ಆಗ್ತಿಲ್ಲ. ಇದೇ ಜಾಗದಲ್ಲಿ ಕುಂತು ನಿನ್ ಜೊತೆ ಸಾಯೋತನ ಇರ್ತೀನಿ ಅಂತ ಅಂದಿದ್ಲು ಕಣೋ. ಈ ಹುಡುಗಿರಿಗೂ ಕಣ್ಣೀರಿಗೂ ಎಂತ ಲಿಂಕ್ ಇಟ್ಟದೇನೆ ದೇವರು ಅಂತ ತಿಳ್ಕೊಳಕ್ಕೆ ಅವಳನ್ನ ಲವ್ ಮಾಡಿದಾಗಾಯ್ತು ಕಣೋ. ಲೋ ವೀರಭದ್ರ, ಮರ್ತ್ ಬಿಡು ಅವಳನ್ನೀಗ. ಅವಳು ನೀನಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದಾಳ ತಾನೆ. ಹುಟ್ಟಿಸಿದ ಅಪ್ಪ ಅಮ್ಮನ ಮಾತು ಒಂದಿನಾನು ಕೇಳಿದ ಮಕ್ಳು ನಾವಲ್ಲ. ಆದ್ರೆ ಹುಡುಗಿನ ಪ್ರೀತಿ ಮಾಡಿ ಕ್ಷಣದಿಂದಲೇ ಏನ್ ಚಿನ್ನ, ಚೆನ್ನಾಗಿದ್ಯಾ, ಊಟ ಎತ್ತಾ ಅಂತ ಕೇಳ್ತೀವಲ್ಲ. ನಮಗ್ ಬುದ್ಧಿ ಇಲ್ಲ. ನಮ್ ಎಕಡ ತಗೊಂಡು ನಾವೇ ಹೊಡ್ಕೋಬೇಕು. ಅವಳಾಗಿ ನಿನ್ನನ್ನು ಬಿಟ್ಟು ಹೋಗಿದ್ದಾಳೆ ತಾನೆ, ಅದಕ್ಕೆ ಅವಳು ದುಃಖ ಪಡಬೇಕು. ಅವಳು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನನ್ನು ಕಳ್ಕೊಂಡಿದ್ದಾಳೆ. ಹೌದಾ? ತಕ್ಷಣನೇ ಬರ್ತೀವಿ. ಹಾಸ್ಪಿಟಲು? ಸರಿ ಆಯ್ತು, ಬರ್ತೀವಿ. ಯಾಕೋ, ಯಾರಿಗೇನಾಯ್ತು? ಸುರೇಶ್ಗೆ ಆಕ್ಸಿಡೆಂಟ್ ಆಗಿದೆ. ತುಂಬಾ ಸೀರಿಯಸ್ ಆಗಿದ್ದಾನಂತೆ. ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಜೊತೆಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಿಲ್ಲ. ಅಮಿತ್ ತುಂಬಾ ಸಂಕಟ ಪಡ್ತಾ ಇದ್ದಾನೆ. ಬೇಗ ಹೋಗೋಣ ಬಾರೋ. ಸುರೇಶ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಬೇಗ ಹೋಗೋಣ ಬಾರೋ. ಆಪರೇಷನ್ ಆಗಿದೆ, ಬೆಡ್ ಮೇಲೆ ಮಲಗಿದ್ದಾರೆ. ಸುರೇಶ್ ಅತಿ ದೊಡ್ಡ ಬ್ಯೂಟಿಫುಲ್ ಚಾಪ್ಟರ್ ನನ್ನ ಲೈಫ್ನಲ್ಲಿ. ನನ್ನ ಆತ್ಮೀಯ ಗೆಳೆಯ. ಚಿಕ್ಕವರಿದ್ದಾಗಿಂದಾನು ಇಬ್ರು ಜೊತೆಯಲ್ಲೇ ಇದ್ದೀವಿ. ಆಕ್ಸಿಡೆಂಟ್ ಹೇಗಾಯ್ತು? ಸುರೇಶ್ಗೆ ದಿನಾಲು ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ. ಹಾಗೆಯೇ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಯಾರೋ ಹಿಂದಿಂದ ಬಂದು ಗುದ್ಕೊಂಡು ಹೋಗಿದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಯಾರೋ ಹಿಂದ್ಗಡೆ ಬರ್ತಿರೋ ಕಾರ್ನವರು ನೋಡಿ ಅವನನ್ನು ಈ ಹಾಸ್ಪಿಟಲ್ಗೆ ತಂದು ಸೇರಿಸಿದ್ದಾರೆ. ಮನೆಯಲ್ಲಿ ಅಮ್ಮಂಗೆ ಹುಷಾರಿಲ್ಲ ಅಂತೆ. ನಾನು ಸ್ವಲ್ಪ ಹೋಗಿ ಬರ್ತೀನಿ. ಇಲ್ಲಿ ಸುರೇಶ್ನ ಅಣ್ಣ ಯಾರು?
ಹಲೋ, ವೆಂಟಿಲೇಟರ್ನಲ್ಲಿ ಇಡೋದ್ರಿಂದ ಏನೂ ಯೂಸ್ ಇಲ್ಲ, ಅಂಗಾಂಗಗಳನ್ನು ದಾನ ಮಾಡ್ತೀರಾ ಅಂತ ಕೇಳಿದ್ರು ಡಾಕ್ಟ್ರು. ನನಗೆ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ತಂದೆ ತಾಯಿ ಯಾರೂ ಇಲ್ಲ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನು ನಮ್ಮನ್ನ ಬಿಟ್ಟು ಎಲ್ಲಿ ಹೋಗಲ್ಲ ಅಂದಿದ್ದಲ್ವಾ? ಎಬ್ಬಿಸು ಅವನನ್ನ, ಹೇಳು ಅವನಿಗೆ ಎದ್ದೇಳು ಅಂತ. ಏ, ಹಿಂಗ್ಯಾಕೋ ಮಾಡಿದೆ? ನಾನು ನಿನಗೆ ಯಾವತ್ತೂ ಕ್ಷಮಿಸಲ್ಲ. ನಿನ್ನಿರದೆ ನಾನು ಹೇಗೋ ಇರ್ಲಿ? ನಾನು ಯಾರ ಜೊತೆ ಜಗಳ ಮಾಡಲಿ? ನಮ್ಮನ್ನಿಲ್ಲಿ ಜೀವಂತ ಏನವನ್ನಾಗಿ ಮಾಡಿ ನಿನ್ನಮ್ಮನ್ನ ಬಿಟ್ಟು ಯಾಕೆ ಹೋದೆ ಹೇಳೋ? ಸುರೇಶ್ಗೆ ಆಕ್ಸಿಡೆಂಟ್ ಆಗಿರೋ ಜಾಗ ಇದೆ. ಹಲೋ, ಹೇಳಿ. ಹೌದಾ, ಓಕೆ. ವೀರಭದ್ರ ಹೊರಡನ್ವಾ? ಸುರೇಶನ್ ಕೇಸ್ ಫೈಲ್ ಯಾರ ಹತ್ರ ಇದೆ? ಅದು ಮೋಸ್ಟ್ಲಿ SP ಅವಿನಾಶ್ ಹತ್ರ ಇರ್ಬೋದು. ಹಲೋ, ಸುರೇಶನ್ ಕೇಸ್ ಫೈಲ್ ನಿಮ್ಮ ಹತ್ರ ಇದೆಯಾ? ಹೌದು, ಯಾಕೆ? ನನಗೆ ಸುರೇಶ್ನ ಕೇಸ್ ಫೈಲು ಹಾಗೆ ಆಕ್ಸಿಡೆಂಟ್ ಆದಾಗ ತೆಗೆಸ್ ಫೋಟೋಸ್ಗಳು ಬೇಕಿತ್ತು ಸರ್. ಸ್ವಲ್ಪ ಅರ್ಜೆಂಟ್ ಇತ್ತು. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕೊಡೋಕ್ಕಾಗುತ್ತಾ? ಆಯ್ತು ವೀರಭದ್ರ, ಬರ್ತೀನಿ. ವೀರಭದ್ರ, ನನಗೆ ಸ್ವಲ್ಪ ಕೆಲಸ ಇದೆ. ನೀನು ಫೈಲ್ ತಗೊಂಡು ಏನಾದರೂ ಇದ್ರೆ ಕಾಲ್ ಮಾಡು. ಆಯಿತು, ಫೈಲ್ ತಗೊಂಡು ನಾನು ನಿಮಗೆ ಕಾಲ್ ಮಾಡ್ತೀನಿ. ತಗೋ ವೀರಭದ್ರ, ಈ ಫೈಲಲ್ಲಿ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಇದೆ.
ಉಮಿನಿ ಗುದ್ಕೊಂಡು ಹೋಗಿದೆ. ಹಿಟ್ ಅಂಡ್ ರನ್ ಕೇಸ್. ಗುದ್ದಿದ ಸ್ಪೀಡ್ಗೆ ಬ್ಯಾಲೆನ್ಸ್ ತಪ್ಪಿ ಆ ಯುವಕನ ತಲೆ ಬಂಡೆಗೆ ಹೊಡೆದಿದೆ. ಒಮ್ನಿ ಟ್ರೇಸ್ ಮಾಡಿದ್ರಾ? ಇಲ್ಲ, ಹುಡುಕ್ತಾ ಇದೀವಿ. ಎಲ್ಲೆಲ್ಲಿ ಪೆಟ್ಟಾಗಿತ್ತು? ಎಡಗೈ ಮಣಕೈಗೆ ಏಟಾಗಿತ್ತು, ಹಾಗೆ ಲೆಫ್ಟ್ ಸೈಡ್ ಹಣೆಗೂ ಏಟಾಗಿತ್ತು. ಆದ್ರೆ ಅವನ ಸಾವಿಗೆ ಮುಖ್ಯ ಕಾರಣ ಅವನ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬಿದ್ದಿರೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ ಮೇಲೆ ಗೊತ್ತಾಯ್ತು. ಥ್ಯಾಂಕ್ ಯು ಸರ್, ಹೋಗಿ ಬರ್ತೀನಿ. ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಹೋಗಿ ಬರೋಣ ಬನ್ನಿ. ಆಯ್ತು. ವೀರಭದ್ರ, ಇದು ಪ್ರಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ. ಅಕ್ಕಪಕ್ಕ ಸ್ಮಶಾನಗಳಿವೆ. ದೂರದಲ್ಲಿ ಒಂದೆರಡು ಪಟ್ಟಿ ಅಂಗಡಿಗಳಿವೆ. ಇಲ್ಲಿಂದ 1 ಕಿಲೋಮೀಟರ್ ದೂರಕ್ಕೆ ಹೋದ್ರೆ ಮಹಾಲಿಂಗ್ಪುರ್ ಟು ರಬಗವಿ ಹಾವೇ ಹತ್ತುತ್ತೆ. ಆಕ್ಸಿಡೆಂಟ್ ನಡೆದಿರೋ ಜಾಗ ಇದೆ. ಆಕ್ಸಿಡೆಂಟ್ ನೋಡಿರೋರು ಒಬ್ರಿದ್ದಾರೆ, ಅವರಿಗೆ ಕಾಲ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ಅವನಲ್ಲಿ ಹೇಗೆ ಬಿದ್ದಿದ್ದ? ಸರ್, ನಿಮ್ಗೇನಾದ್ರೂ ಡೌಟಾ? ಲೋ, ಅದೆಲ್ಲ ನಿನಗಾಕೋ. ಮತ್ತೆ ಏನಾದ್ರೂ ಇದು ಕರಿತೀವಿ, ಹೋಗು. ಲೋ ಭದ್ರ, ಏನಾದರೂ ಡೌಟಾ? ತುಂಬಾ ಯೋಚನೆ ಮಾಡ್ತಾ ಇದೀಯಾ? ವೆಂಟಿಲೇಟರ್ನಲ್ಲಿ ಇಡೋದ್ರಿಂದ ಏನೂ ಯೂಸ್ ಇಲ್ಲ, ಅಂಗಗಳನ್ನು ದಾನ ಮಾಡ್ತೀರಾ ಅಂತ ಕೇಳಿದ್ರು ಡಾಕ್ಟ್ರು. ಸುರೇಶಂದು ಖಂಡಿತ ಆಕ್ಸಿಡೆಂಟ್ ಅಲ್ಲ, ಮತ್ತೆ ಮರ್ಡರ್. ಇಟ್ಸ್ ಅ ಪ್ರೀ ಪ್ಲಾನ್ ಮರ್ಡರ್.